ಘಟಕ 2 ಬಡತನ. ಅವ್ವ ಪಿ. ಲಂಕೇಶ್. ಕರ್ತೃ ಕೃತಿ ಪರಿಚಯ. ಕನ್ನಡದ ಪ್ರಮುಖ ನವ್ಯಕವಿಗಳಲ್ಲಿ, ಕಾದಂಬರಿಕಾರರಲ್ಲಿ, ಸಣ್ಣಕಥೆಗಾರರಲ್ಲಿ, ನಾಟಕಕಾರರಲ್ಲಿ, ಶ್ರೇಷ್ಠ ವಿಮರ್ಶಕರಲ್ಲಿ ಪಿ. ಲಂಕೇಶ್ ಒಬ್ಬರು. ಲಂಕೇಶ್ ಪತ್ರಿಕೆಯ ಸಂಸ್ಥಾಪಕರಾಗಿಯೂ ಸಂಪಾದಕರಾಗಿಯೂ ಬಹುದೊಡ್ಡ ಹೆಸರು ಮಾಡಿದವರು ಪಿ. ಲಂಕೇಶ್. ಬಹುಮುಖ ಪ್ರತಿಭೆಯ ಪಿ. ಲಂಕೇಶ್ ಪತ್ರಿಕೋದ್ಯೋಗಿಯಾಗಿ ಮರೆಯಲಾಗದ ಸಾಧನೆ ಮಾಡಿದವರು. ನಟ ನಿರ್ದೇಶಕರಾಗಿಯೂ ಸಾಧನೆ ಮಾಡಿದ ಸೃಜನಶೀಲತೆ ಅವರದು. 1935 ಮಾರ್ಚ್ 8 ರಂದು ಜನಿಸಿದ ಪಿ. ಲಂಕೇಶರ ಪೂರ್ಣಹೆಸರು ಪಾಳ್ಯದ ಲಂಕೇಶಪ್ಪ. ಶಿವಮೊಗ್ಗ ಜಿಲ್ಲೆಯ ಕೊನಗನಹಳ್ಳಿ ಇವರ ಹುಟ್ಟೂರು. ತಂದೆ ಬಸವಣ್ಣಪ್ಪ. ಬಾಳ ಸಂಗಾತಿ ಇಂದಿರಾ. ಗೌರಿ ಲಂಕೇಶ್, ಕವಿತಾ ಲಂಕೇಶ್, ಇಂದ್ರಜಿತ್ ಲಂಕೇಶ್ ಇವರು ಲಂಕೇಶರ ಮಕ್ಕಳು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಎಂ.ಎ. ಪದವಿ ಪಡೆದ ಪಿ. ಲಂಕೇಶ್ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜ್ ಹಾಗೂ ಕರ್ನಾಟಕದ ಇನ್ನಿತರ ಕೆಲ ಪ್ರಮುಖ ಕಾಲೇಜಗಳಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಕೆಲ ಕಾಲ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸಿದ ಪಿ. ಲಂಕೇಶ್ ನಂತರ ಲಂಕೇಶ್ ಪತ್ರಿಕೆ ತೆರೆದು ಕೊನೆತನಕ ಅಲ್ಲಿಯೇ ಸ್ಥಿರವಾಗಿ ನಿಂತರು. ಕೃತಿಗಳು: ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಮುಸ್ಸಂಜೆಯ ಕಥಾಪ್ರಸಂಗ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಅಕ್ಕ ಮುಂತಾದವು ಲಂಕೇಶರ ಕೆಲ ಪ್ರಮುಖ ಕೃತಿಗಳು. ಲಂಕೇಶರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ ಇವು ಪಿ. ಲಂಕೇಶ್ ಅವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು. ಸರಳನುವಾದ. 1. ಈ ಅವ್ವನನ್ನು ಹೂತು, ಈಕೆಯ ಮೇಲೆ ಕವನ ಕಟ್ಟಿ ಇವತ್ತಿಗೆ 25 ವರ್ಷವಾಯಿತು. ಕವನಕ್ಕೆ ಪಡೆದ ಸಂಭಾವನೆ ಕೂಡ ಖರ್ಚಾಗಿದೆ. 2. ನಭದಲ್ಲಿ ಅಸಂಖ್ಯ ಹಕ್ಕಿಗಳು ಹಾರಿವೆ. ಕನಿಷ್ಠ 4 ಕ್ಷಾಮಗಳು ಬಂದು ಹೋಗಿವೆ. ಊರು ಅರಣ್ಯವನ್ನು ಕಳೆದುಕೊಂಡು ಬೆತ್ತಲೆ ನಿಂತಿದೆ. 3. ಈ ಅವ್ವ ನನ್ನಲ್ಲಿ ಎಷ್ಟು ಉಳಿದಿದ್ದಾಳೆ ಎಂದು ನೋಡಿಕೊಳ್ಳುತ್ತೇನೆ. 4. ದೂರದ ಜಿಲ್ಲೆಯ ಹಸಿದ ಜೀವಕ್ಕೆ ನಾನು ತುತ್ತು ನೀಡಿದ್ದು ಅಪ್ಪನಂತಲ್ಲ, ಅನ್ನ ಅಪ್ಪನಂತೆ. ಆತ ಕೊಡುವುದರಲ್ಲಿ ಸುಖ ಕಾಣುತ್ತಿದ್ದ. ಮನುಷ್ಯ ಪೂರ್ತಿ ಕೊಟ್ಟುಬಿಡುವ ಮುನ್ನ ಮುಂದಿನ ಚಳಿಗಾಲಕ್ಕೆ ಕಂಬಳಿಗೆಂದು ಅವ್ವನಂತೆ ಕಾಸು ಇಟ್ಟುಕೊಂಡೆ. 5. ನನ್ನ ಮನೆಯಂತೆಯೇ ನಾನು ಬಲ್ಲ 4 ಹಿತ್ತಿಲಲ್ಲಿ 4 ಬಾಳೆ ಗಿಡಗಳು ಬೆಳೆಯಲು ಕಾರಣನಾದೆ, ಆಗ ಈ ಅವ್ವ ನೆನಪಾದಳು. 6. ಯಾರದೋ ಮಾರ್ಗದರ್ಶನದಲ್ಲಿ ಮೂಢನಂಬಿಕೆಗಳಿಗೆ ವಿರುದ್ಧ ಪ್ರತಿಭಟಿಸಿ ಬೀಗಿದ ವೇಳೆ, ಈ ಅವ್ವ ನನಗೆ ಓಕುಳಿ ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಜ್ವರ ಬಿಡಿಸಿದ್ದು ನೆನಪಾಗಿ, ಈ ಅವ್ವನ ಅವಾಂತರದಲ್ಲಿ ನಾನು ಉಳಿದದ್ದೇ ಹೆಚ್ಚನ್ನಿಸಿತು. ಆದರೆ ಆದೇ ಗೊಂದಲ ಕೂಡ, ಈ ಗೊಂದಲ ಮುಂದುವರಿಯುತ್ತಲೇ ಇದೆ. 7. ಈ ಅವ್ವನ ತೊಡೆಯ ಮೇಲೆ ನಾನು ತಲೆಯಿಟ್ಟರೆ, ಹಳೆಯ ಸೀರೆಯ ಕಮ್ಮನೆಯ ವಾಸನೆ ಬರುತ್ತಿತ್ತು. ಈಕೆ ನನ್ನ ಬಾಯಿಗಿಟ್ಟ ಎಲೆ, ಭಜೆ, ಚಕ್ಕೆ, ಲವಂಗ ಎಲ್ಲ ಕಾಮಿನಿಯರ ಕಾಮಕ್ಕೆ ತಾಯ್ತನದ ಸುಗಂಧದ ಪೂಸುವಿಕೆಯಾಯಿತು. 8. ಎಲ್ಲ ಬೌದ್ಧಿಕ ಆರ್ಭಟಗಳಿಗೆ ಕಡಿವಾಣ ಹಾಕುವ ಹೆಣ್ಣಿನ ಮಮತೆ, ಸಾಧನೆಯ ಅಹಂಕಾರದ ನಡುವೆ ಈಕೆ ಕದ್ದು ಕೊಬ್ಬರಿ ಉತ್ತುತ್ತೆ ನೀಡಿದ್ದುಂಟು. ಸ್ಪಷ್ಟತೆ, ವೈಚಾರಿಕತೆಯೇ ಆಧುನಿಕ ಮನುಷ್ಯನ ನಿರ್ದಿಷ್ಟ ಲಕ್ಷಣ ಎಂದು ಹೇಳುವ ನನಗೆ ಕೊಂಚ ತಾಯ್ತನದ ವಿನಯ ಮತ್ತು ಮೌನ ಕಾಲು ಶತಮಾನದ ಬಳಿಕ ಬಂದದ್ದುಂಟು. ಜಗಳಗಂಟಿಯಾಗಿದ್ದ ಈ ಅವ್ವ ಈಗ ನನ್ನಲ್ಲಿ ವಿನಯ ಮತ್ತು ಮೌನವಾಗಿದ್ದಾಳೆ. 8 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಅವ್ವ -2 ಕವಿತೆ ನಿರೂಪಿಸುವ ಬದಲಾವಣೆಯ ನೆಲೆಗಳನ್ನು ಗುರುತಿಸಿ. ಅಥವಾ ಪ್ರಶ್ನೆ 2. ಆಧುನಿಕ ಮನುಷ್ಯನಲ್ಲಿ ಇರುವ ಕೊರತೆಯನ್ನು ಅವ್ವ 2 ಕವಿತೆ ತೋರಿಸಿ ಕೊಡುವ ಪರಿಯನ್ನು ವಿವರಿಸಿ. ಉತ್ತರ: ಪಿ. ಲಂಕೇಶ್ ಅವರ ಅವ್ವ 2 ಹೆಸರೇ ಸೂಚಿಸುವಂತೆ ಅವ್ವನ ವ್ಯಕ್ತಿತ್ವವನ್ನು ಪರಿಣಾಮಕಾರಿ ಕಟ್ಟಿಕೊಡುವ ಒಂದು ಪ್ರಮುಖ ಕವನ. ಹೀಗೆ 25 ವರ್ಷದ ಹಿಂದೆ ಅವ್ವ ಎಂಬ ಮೊದಲ ಕವನದಲ್ಲಿ ಅವ್ವ ಬದುಕಿದ್ದಾಗ, ಅವಳು ಬದುಕು ಸಾಗಿಸಿದ ಹಿನ್ನೆಲೆಯಲ್ಲಿ ಅವಳ ವ್ಯಕ್ತಿತ್ವವನ್ನು ವಿಶಿಷ್ಟವಾಗಿ ಕಟ್ಟಿಕೊಟ್ಟಿದ್ದ ಪಿ. ಲಂಕೇಶ್ ಈಗ ಅವ್ವ ಗತಿಸಿದ ನಂತರದ ಬದುಕನ್ನು ಕಟ್ಟಿಕೊಟ್ಟದ್ದನ್ನು ಇಲ್ಲಿ ಕಾಣುತ್ತೇವೆ. ಕವಿ ಈ ಅವ್ವನನ್ನು ಹೂತು, ಆಕೆಯ ಮೇಲೆ ಕವನ ಕಟ್ಟಿ ಇವತ್ತಿಗೆ 25 ವರ್ಷವಾಯಿತು. ಕವನಕ್ಕೆ ಪಡೆದ ಸಂಭಾವನೆ ಕೂಡ ಖರ್ಚಾಗಿದೆ. ಈ 25 ವರ್ಷದ ಕಾಲಾವಧಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿ ಹೋಗಿವೆ. ಆಕಾಶದಲ್ಲಿ ಅಸಂಖ್ಯ ಹಕ್ಕಿಗಳು ಹಾರಿವೆ. ಕನಿಷ್ಠ 4 ಕ್ಷಾಮಗಳು ಬಂದು ಹೋಗಿವೆ. ಊರು ಅರಣ್ಯವನ್ನು ಕಳೆದುಕೊಂಡು ಬೆತ್ತಲೆ ನಿಂತಿದೆ. ಆದರೆ ಇಷ್ಟೆಲ್ಲ ಬದಲಾವಣೆಗಳಾಗಿರುವಾಗ ಅವ್ವ ತನ್ನಲ್ಲಿ ಎಷ್ಟು ಉಳಿದಿದ್ದಾಳೆ ಎಂದು ಕವಿ ನೋಡಿಕೊಳ್ಳುತ್ತಾನೆ. ದೂರದ ಜಿಲ್ಲೆಯ ಹಸಿದ ಜೀವಕ್ಕೆ ಕವಿ ತುತ್ತು ನೀಡಿದ್ದು ತನ್ನ ಅಪ್ಪನಂತಲ್ಲ, ಅಪ್ಪ ಕೊಡುವುದರಲ್ಲಿ ಸುಖ ಕಾಣುತ್ತಿದ್ದ. ಆದರೆ ಕವಿ ಕೊಡುವುದರಲ್ಲಿ ತನ್ನದನ್ನೂ ವಿಚಾರಿಸಿಕೊಳ್ಳುತ್ತಿದ್ದ. ಪೂರ್ತಿ ಕೊಟ್ಟುಬಿಡುವ ಮುನ್ನ ಮುಂದಿನ ಚಳಿಗಾಲಕ್ಕೆ ಕಂಬಳಿಗೆಂದು ಅವ್ವನಂತೆ ಕಾಸು ಇಟ್ಟುಕೊಳ್ಳುತ್ತಾನೆ. ಅವ್ವ ಗತಿ
ಹೋದ 25 ವರ್ಷಗಳ ನಂತರ ತನ್ನ ಮನೆಯಂತೆಯೇ ತಾನು ಬಲ್ಲ 4 ಹಿತ್ತಿಲಲ್ಲಿ 4 ಬಾಳೆ ಗಿಡಗಳು ಬೆಳೆಯಲು ಕಾರಣನಾಗುತ್ತಾನೆ. ಆಗ ಕವಿಗೆ ಈ ಅವ್ವ ನೆನಪಾಗುತ್ತಾಳೆ. ಕವಿ ಯಾರದೋ ಮಾರ್ಗದರ್ಶನದಲ್ಲಿ ಮೂಢನಂಬಿಕೆಗಳಿಗೆ ವಿರುದ್ಧ ಪ್ರತಿಭಟಿಸಿ ಬೀಗಿದ ವೇಳೆ ಆಗ ಈ ಅವ್ವ ಕವಿಗೆ ಓಕುಳಿ ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಜ್ವರ ಬಿಡಿಸಿದ್ದಳು. ಅದು ಕವಿಗೆ ಈಗ ನೆನಪಾಗಿ ಈ ಅವ್ವನ ಅವಾಂತರದಲ್ಲಿ ತಾನು ಉಳಿದದ್ದೇ ಹೆಚ್ಚನ್ನಿಸುತ್ತದೆ. ಆದರೆ ಅದೇ ಮೂಢನಂಬಿಕೆಗಳ ವಿರುದ್ಧ ಪ್ರತಿಭಟನೆಯ ಗೊಂದಲ ತಪ್ಪಿದ್ದಿಲ್ಲ. ಈ ಗೊಂದಲ ಮುಂದುವರಿಯುತ್ತಲೇ ಇದೆ. ಈ ಅವ್ವನ ತೊಡೆಯ ಮೇಲೆ ಕವಿ ತಲೆಯಿಟ್ಟರೆ ಹಳೆಯ ಸೀರೆಯ ಕಮ್ಮನೆಯ ವಾಸನೆ ಬರುತ್ತದೆ. ಅವ್ವ ಕವಿಯ ಬಾಯಿಗಿಟ್ಟ ಎಲೆ, ಭಜೆ, ಚಕ್ಕೆ, ಲವಂಗ ಎಲ್ಲ ಕಾಮಿನಿಯರ ಕಾಮಕ್ಕೆ ತಾಯ್ತನದ ಸುಗಂಧದ ಪೂಸುವಿಕೆಯಾಗುತ್ತದೆ. ಎಲ್ಲ ಬೌದ್ಧಿಕ ಆರ್ಭಟಗಳಿಗೆ ಕಡಿವಾಣ ಹಾಕುವ ಹೆಣ್ಣಿನ ಮಮತೆ, ಸಾಧನೆಯ ಅಹಂಕಾರದ ನಡುವೆ ಈಕೆ ಕದ್ದು ಕೊಬ್ಬರಿ ಉತ್ತುತ್ತೆ ನೀಡಿದ್ದುಂಟು. ಏಕೆಂದರೆ ಅವ್ವನಿಗೆ ಪ್ರತಿಭಟನೆ ಬೇಕಿಲ್ಲ. ಅದರ ಅಗತ್ಯವೂ ಈ ಅವನಿಗಿಲ್ಲ. ಅಷ್ಟೇ ಅಲ್ಲ, ಎಲ್ಲ ಬೌದ್ಧಿಕ ಆರ್ಭಟಗಳಿಗೆ ಕಡಿವಾಣ ಹಾಕುವ ಹೆಣ್ಣಿನ ಮಮತೆ, ಸಾಧನೆಯ ಅಹಂಕಾರದ ಅಗತ್ಯವೂ ಈ ಅವ್ವನಿಗಿರಲಿಲ್ಲ. ಈ ಅವ್ವನಿಗೆ ಅಗತ್ಯವಿದ್ದದ್ದು ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಅಷ್ಟೇ. ಸ್ಪಷ್ಟತೆ, ವೈಚಾರಿಕತೆಯೇ ಆಧುನಿಕ ಮನುಷ್ಯನ ನಿರ್ದಿಷ್ಟ ಲಕ್ಷಣ ಎಂದು ಹೇಳುವ ಕವಿಗೆ ಕೊಂಚ ತಾಯ್ತನದ ವಿನಯ ಮತ್ತು ಮೌನ ಕಾಲು ಶತಮಾನದ ಬಳಿಕ ಬಂದದ್ದುಂಟು. ಇದು ಕವಿಗೆ ಅವ್ವನಿಂದ ಬಂದ ಬಳುವಳಿ, ಕೊಡುಗೆ. ಜಗಳಗಂಟಿಯಾಗಿದ್ದ ಈ ಅವ್ವ ಈಗ ಕವಿಯಲ್ಲಿ ವಿನಯ ಮತ್ತು ಮೌನವಾಗಿದ್ದಾಳೆ. 6 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಅವ್ವ. 2, ಅವ್ವ ಕವನದ ಆಶಯವನ್ನು ವಿವರಿಸಿ. ಉತ್ತರ: ಅವ್ವ. 2, ಹೆಸರೇ ಸೂಚಿಸುವಂತೆ ಅವ್ವನ ವ್ಯಕ್ತಿತ್ವವನ್ನು ಪರಿಣಾಮಕಾರಿ ಕಟ್ಟಿಕೊಡುವ ಒಂದು ಅಪೂರ್ವ ಕವನ. ಲಂಕೇಶ್ ಅವರ ಅವ್ವ ಕವನ ಬಂದ 25 ವರ್ಷಗಳ ನಂತರ ಬಂದ ಕವನವೇ ಅವ್ವ -2. ಮೊದಲ ಕವನದ ಅವನ ವ್ಯಕ್ತಿತ್ವವನ್ನು ನೆನಪಿಸುವ ಕವನ, ಅವ್ವನ ಜೊತೆಗೆ ಕವಿಯ ಮಾಗಿದ ವ್ಯಕ್ತಿತ್ವದ ಎಳೆ ಎಳೆಯನ್ನು ಬಿಡಿಸಿಡುತ್ತದೆ. ಗತಿಸುವುದು 25 ವರ್ಷದ ಬಳಿಕವೂ ತನ್ನಲ್ಲಿ ಅವ್ವ ಹೇಗೆ ಉಳಿದುಕೊಂಡಿದ್ದಾರೆ ಎಂಬುದನ್ನು ಕವಿ ಇಲ್ಲಿ ಮನೋಜ್ಞವಾಗಿ ಬಿಂಬಿಸಿದ್ದಾನೆ. ಕವಿ ಪೂರ್ತಿ ಕೊಟ್ಟು ಬಿಡುವ ಮುನ್ನ ಮುಂದಿನ ಚಳಿಗಾಲಕ್ಕೆ ಕಂಬಳಿಗೆಂದು ಕಾಸು ಇಟ್ಟುಕೊಳ್ಳುವುದು, ಕವಿ ತನ್ನ ಮನೆಯಂತೆಯೇ ತಾನು ಬಲ್ಲ 4 ಹಿತ್ತಿಲ 4 ಬಾಳೆ ಗಿಡ ಬೆಳೆಸುವುದು, ಕವಿ ಮೂಢನಂಬಿಕೆಯ ವಿರುದ್ಧ ಪ್ರತಿಭಟಿಸಿದಾಗ ಅವ್ವ ಓಕಳಿ ತೆಗೆದು ವಿಳ್ಯದಲ್ಲಿ ನಿವಾಳಿಸಿ, ಬೌದ್ಧಿಕ ಆರ್ಭಟ, ಮೂಢನಂಬಿಕೆಯ ಪ್ರತಿಭಟನೆ, ಹೆಣ್ಣಿನ ಮಮತೆ, ಸಾಧನೆಗಳ ಅಹಂಕಾರ ಯಾವುದರ ಬಗೆಗೂ ತಲೆಕೆಡಿಸಿಕೊಳ್ಳದೆ ತಾಯ್ತನವೊಂದನ್ನೇ ನೋಡಿಕೊಂಡದ್ದು, ಜಗಳಗಂಟಿ ಅವ್ವ ಈಗ ವಿನಯ ಮೌನವಾಗಿ ತೋರುವುದು ಇಲ್ಲೆಲ್ಲ ಕವಿಗೆ ತನ್ನ ಅವ್ವನ ನೆನಪಾಗುವುದುಂಟು. ಕವಿಯ ಏನೆಲ್ಲ ಬದಲಾವಣೆಗಳ ಹಿಂದೆ ಅವ್ವನ ಒತ್ತಾಯಿರುವುದನ್ನು ಈ ಕವನ ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುತ್ತದೆ. ಈ ಭಾವಸ್ವಾರಸ್ಯ. 1. ಈ ಅವ್ವನ ಹೂತು ಈಕೆಯ ಮೇಲೆ ಕವನ ಕಟ್ಟಿ ಇವತ್ತಿಗೆ 25 ವರ್ಷವಾಯಿತು. ಕವನಕ್ಕೆ ಪಡೆದ ಸಂಭಾವನೆ ಕೂಡ ಖರ್ಚಾಗಿದೆ. ಭಾವಸ್ವಾರಸ್ಯ. ಅವ್ವ ಗತಿಸಿದರೂ ಅವ್ವನ ನೆನಪು ಚಿರಕಾಲ ಎಂಬುದು ಈ ನುಡಿಯ ಭಾವಸ್ವಾರಸ್ಯ. ಅವ್ವ ಗತಿಸಿ 25 ವರ್ಷವಾದರೂ ಕವಿಗೆ ಅವ್ವನ ನೆನಪು ಇನ್ನೂ ಚಿರವಾಗಿದೆ. ಅವ್ವನ ಕವನಕ್ಕೆ ಪಡೆದ ಸಂಭಾವನೆ ಕೂಡ ಖರ್ಚಾಗಿ ಹೋಗಿದೆ. ಆದರೆ ಅವ್ವನ ನೆನಪು ಮಾತ್ರ ಇನ್ನೂ ಅಚ್ಚಳಿಯದಿದೆ ಎನ್ನುವುದು ಇಲ್ಲಿನ ಧ್ವನಿ. 2. ನನ್ನ ಮನೆಯಂತೆಯೇ ನಾನು ಬಲ್ಲ 4 ಹಿತ್ತಿಲಲ್ಲಿ 4 ಬಾಳೆ ಗಿಡಗಳು ಬೆಳೆಯನ್ನು ಕಾರಣನಾದೆ. ಈಗ ಆಕೆ ನೆನಪಾದಳು. ಭಾವಸ್ವಾರಸ್ಯ. ತನ್ನ ಬದಲಾವಣೆಗೆ ಅವ್ವನೇ ಕಾರಣವೆಂದು ಕವಿ ಹೇಳುವುದು ಈ ನುಡಿಯ ಭಾವಸ್ವಾರಸ್ಯ. ಬಾಳೆ ಗಿಡಗಳನ್ನು ನೆಡುವುದಕ್ಕೆ ಅವ್ವನೇ ಕಾರಣವೆನ್ನುವುದು ಕವಿಯ ನಿಲುವು. ತನ್ನ ಮನೆಯಂತೆಯೇ ತಾನು ಬಲ್ಲ 4 ಹಿತ್ತಿಲಲ್ಲಿ ಬಾಳೆ ಗಿಡಗಳನ್ನು ನೆಟ್ಟಾಗ ಕವಿಗೆ ನೆನಪಾಗುವುದು ಅವ್ವನದೇ. ಈ ಸಂದರ್ಭ ಬರೆಯಿರಿ. 1. ಅವ್ವ ಈಗ ನನ್ನಲ್ಲಿ ವಿನಯ ಮತ್ತು ಮೌನ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಪಿ. ಲಂಕೇಶ್ ಅವರ ಅವ್ವ -2 ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅವ್ವನ ಬಗೆಗೆ ತನ್ನಲ್ಲಿ ಆದ ಬದಲಾವಣೆಯನ್ನು ವಿವರಿಸುವ ಸಂದರ್ಭ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ನಂಬಿಕೆ ವಿರುದ್ಧ ಪ್ರತಿಭಟನೆ, ಆಧುನಿಕ ಮನುಷ್ಯನ ಲಕ್ಷಣ, ಹೆಣ್ಣಿನ ಮಮತೆ, ಸಾಧನೆಗಳ ಅಹಂಕಾರ ಇಂಥ ವಿಚಾರಗಳಲ್ಲೇ ಇದ್ದ ಕವಿ ಅವ್ವ ಗತಿಸಿದ ಕೆಲ ಕಾಲಕ್ಕೆ ಬದಲಾವಣೆಗೊಳ್ಳುತ್ತಾನೆ. ಕಾಲು ಶತಮಾನದ ಬಳಿಕ ಕುರಿಯಲ್ಲಿ ಕಾಯ್ತಾರದ ವಿನಯ ಮತ್ತು ಮೌನಗಳು ಕಾಣಿಸಿಕೊಳ್ಳುತ್ತವೆ. ಈಗ ಜಗಳಗಂಟಿಯಾಗಿದ್ದ ಅವ್ವ ಕವಿಯಲ್ಲಿ ವಿನಯ ಮತ್ತು ಮೌನವಾಗುತ್ತಾಳೆ. ಕವಿ ಇದನ್ನು ವಿವರಿಸು ಹೇಳುತ್ತಾನೆ. 2. ಈಕೆಯ ಅವಾಂತರದಲ್ಲಿ ನಾನು ಉಳಿದದ್ದೇ ಹೆಚ್ಚು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಪಿ. ಲಂಕೇಶ್ ಅವರ ಅವ್ವ -2 ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅವ್ವ ತನ್ನನ್ನು ಮೂಢನಂಬಿಕೆಯ ಹಿನ್ನೆಲೆಯಲ್ಲೇ ಗುರುತಿಸುವುದರ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ. ಕವಿಗೆ ಮೂಢನಂಬಿಕೆಯೆಂದರೆ ಆಗದು. ಹೀಗಾಗಿ
ಕವಿ ಮೂಢನಂಬಿಕೆಯ ವಿರುದ್ಧ ಪ್ರತಿಭಟಿಸುತ್ತಾನೆ. ಆದರೆ ಅಂಥ ಸಂದರ್ಭದಲ್ಲಿ ಕವಿಯನ್ನು ಮೂಢನಂಬಿಕೆಯಲ್ಲೇ ಗುರುತಿಸುತ್ತಾಳೆ. ಕವಿ ಮೂಢನಂಬಿಕೆಯ ವಿರುದ್ಧ ಪ್ರತಿಭಟಿಸುತ್ತಾನೆ. ಮೂಢನಂಬಿಕೆಯ ವಿರುದ್ಧ ಪ್ರತಿಭಟಿಸಿದ ವೇಳೆ ಅವ್ವ ಕವಿಗೆ ಓಕಳಿ ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಜ್ವರ ಬಿಡಿಸುತ್ತಾಳೆ. ಇದು ಕವಿಗೆ ಅವ್ವನ ಅವಾಂತರವಾಗಿ ಪರಿಣಮಿಸುತ್ತದೆ. ಆಗ ಕವಿ ಈ ಮೇಲಿನಂತೆ ಹೇಳುತ್ತಾನೆ. 3. ಕಂಬಳಿಗೆಂದು ಕಾಸು ಇಟ್ಟುಕೊಂಡೆ, ಅದು ಅವ್ವನಂತೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಪಿ. ಲಂಕೇಶ್ ಅವರ ಅವ್ವ -2 ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅಪ್ಪನಿಗಿಂತ ಅವ್ವನ ಪ್ರಭಾವ ತನ್ನ ಮೇಲಾದುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ: ಕವಿಯ ಮೇಲೆ ಅಪ್ಪನಿಗಿಂತ ಅವ್ವನ ಪ್ರಭಾವ ಜಾಸ್ತಿಯಾಗುತ್ತದೆ. ಅಪ್ಪ ಕೊಡುವುದರಲ್ಲಿ ಸುಖ ಕಾಣುತ್ತಿದ್ದ ಮನುಷ್ಯ. ಆದರೆ ಅವ್ವ ಆಗಲ್ಲ. ಪೂರ್ತಿ ಕೊಟ್ಟು ಬಿಡುವ ಮುನ್ನ ಚಳಿಗಾಲಕ್ಕೆ ಕಂಬಳಿಗೆಂದು ಕಾಸು ಇಟ್ಟುಕೊಳ್ಳುವ ಸ್ವಭಾವದವಳು. ಕವಿಯ ಮೇಲೆ ಅವ್ವನ ಈ ಸ್ವಭಾವವೇ ಪ್ರಭಾವ ಬೀರುತ್ತದೆ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಟಿಪ್ಪಣಿ ಬರೆಯಿರಿ. 1. ಅವ್ವ 2 ಅಂಕದ ಪ್ರಶ್ನೋತ್ತರ ಭಾಗ ನೋಡಿ. 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅವ್ವ 2 ಕವನದ ಕರ್ತೃ ಯಾರು? ಉತ್ತರ: ಪಿ. ಲಂಕೇಶ್. ಪ್ರಶ್ನೆ 2. ಅವ್ವ 2 ಕವನದ ತಿರುಳೇನು? ಉತ್ತರ: ಗತಿಸಿದ ಅವ್ವನ ಪ್ರಭಾವ ತನ್ನ ಮೇಲಾದುದನ್ನು ನೆನಪಿಸಿಕೊಳ್ಳುವುದರ ಮೂಲಕ ಅವರ ವಿಶಿಷ್ಟ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವುದು. ಪ್ರಶ್ನೆ 3. ಕವಿ ಹೂತ ಅವ್ವನ ಮೇಲೆ ಕವನ ಕಟ್ಟಿ ಎಷ್ಟು ವರ್ಷವಾಯಿತು? ಉತ್ತರ: 25 ವರ್ಷವಾಯಿತು. ಪ್ರಶ್ನೆ 4. ಖರ್ಚಾದದ್ದು ಯಾವುದು? ಉತ್ತರ: ಅವ್ವನ ಕವನಕ್ಕೆ ಪಡೆದ ಸಂಭಾವನೆ. ಪ್ರಶ್ನೆ 5. ಕವಿ ತನ್ನಲ್ಲಿ ನೋಡಿಕೊಳ್ಳುವುದೇನೆನು? ಉತ್ತರ: ಅವ್ವ ತನ್ನಲ್ಲಿ ಎಷ್ಟು ಉಳಿದಿದ್ದಾಳೆ ಎಂಬುದನ್ನು. ಪ್ರಶ್ನೆ 6. ಯಾರದೋ ಮಾರ್ಗದರ್ಶನದಲ್ಲಿ ಮೂಢನಂಬಿಕೆಗಳಿಗೆ ವಿರುದ್ಧ ಪ್ರತಿಭಟಿಸಿದವರು ಯಾರು? ಉತ್ತರ: ಕವಿ. ಪ್ರಶ್ನೆ 7. ಕವಿ ಪ್ರತಿಭಟಿಸಿದಾಗ ಅವ್ವ ಮಾಡುತ್ತಿದ್ದು ಏನು? ಉತ್ತರ: ಕವಿಗೆ ಓಕಳಿ ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಜ್ವರ ಬಿಡಿಸಿದ್ದು. ಪ್ರಶ್ನೆ 8. ಕವಿಯ ಪ್ರಕಾರ ಆಧುನಿಕ ಮನುಷ್ಯನ ನಿರ್ದಿಷ್ಟ ಲಕ್ಷಣಗಳಾವುವು? ಉತ್ತರ: ಸ್ಪಷ್ಟತೆ ಹಾಗೂ ವೈಚಾರಿಕತೆ. ಪ್ರಶ್ನೆ 9. ಕಾಲು ಶತಮಾನದ ಬಳಿಕ ಕವಿಗೆ ಬಂದದ್ದೇನು? ಉತ್ತರ: ತಾಯಿತನದ ವಿನಯ ಮತ್ತು ಮೌನ. ಪ್ರಶ್ನೆ 10. ಜಗಳಗಂಟಿಯಾಗಿದ್ದ ಅವ್ವ ಕವಿಯಲ್ಲಿ ಏನಾಗಿ ಉಳಿದುಕೊಳ್ಳುತ್ತಾಳೆ? ಉತ್ತರ: ವಿನಯ ಮತ್ತು ಮೌನವಾಗಿ ಉಳಿದುಕೊಳ್ಳುತ್ತಾಳೆ.